ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ಸಂಜೆ ನೈಟು 8:45, ಟೈಮ್ ಬಂದು 8:51. ನಾನು ಮನೆಗೆ ಬಂದಾಗ 8:51. ಈಗ ಟೈಮ್ ಬಂದು 9:30. ಎಂತಕ್ಕಪ್ಪ ಇವಾಗ ವೀಡಿಯೋ ಅಂದರೆ 8:45 ಬಂದು ಸ್ನಾನ ಮಾಡಿ ಅಡುಗೆ ರೂಮಿಗೆ ಬಂದು ಪಾತ್ರೆ ಇತ್ತು ಸ್ವಲ್ಪ ಎಲ್ಲ ತೊಳೆದಿಟ್ಟು, ಬಟ್ಟೆ ಇತ್ತು ಎಲ್ಲ ಮಡಚೆತ್ತಿಟ್ಟು, ನನ್ನ ಮಗನ ರೂಮಿಂದ ಕಸ ಗುಡಿಸಿರಲಿಲ್ಲ, ಅದೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಬಂದೆ. ಸಾಂಬಾರಿತ್ತು, ಬೆಳಗ್ಗೆ ಬೇಳೆ ಸಾರು ಮಾಡೋಗಿದ್ದೆ. ಬೆಳಗ್ಗೆನೂ ಮುದ್ದೆ ಮಾಡಿಟ್ಟೋಗಿದ್ದೆ. ಮುದ್ದೆ ಮಾಡಿ ನಾನು ಅಲ್ಲಿಗೆ ಮುದ್ದೆ ತಗೊಂಡೋಗಿದ್ದೆ ಬೆಳಗ್ಗೆ. ಇವಾಗ ನನ್ನ ಮಗ ಬೆಳಗ್ಗೆ ಮುದ್ದೆ ತಿನ್ನೋಕ್ಕಾಗಲಿಲ್ಲ. ಅವನಿಗೆ ಮುದ್ದೆ ಅಂದರೆ ನಾನು ಕಮ್ಮಿ ಮಾಡ್ಕೊಂಡಿದ್ದೆ ಮುದ್ದೆ. ನಾನು 2 ಮುದ್ದೆ, 2 ಅಂದರೆ ಸ್ವಲ್ಪ ಕಮ್ಮಿ ಮಾಡಿದ್ದೆ. ಹಂಗಾಗಿ ಅವನಿಗೆ ಮುದ್ದೆ ಇರಲಿಲ್ಲ, ಮುದ್ದೆ ತಿನ್ನಲಿಲ್ಲ ಅವನು. ಅದಕ್ಕೆ ಅನ್ನನೇ ತಿನ್ಕೊಂಡಿದ್ದ. ಅದಕ್ಕೆ ಇವಾಗ ಲೇಟಾಗಿ ಮಾಡಿದ್ರೆ ಅವನಿಗೂ ಮುದ್ದೆ ಇರುತ್ತೆ ಅಂದ್ಬಿಟ್ಟು, ಅಂದರೆ ಬಿಸಿ ಇರುತ್ತೆ, ಹಾಟ್ ಬಾಕ್ಸ್ಗೆ ಹಾಕಿಡ್ತೀನಿ. ಅದಕ್ಕೇ ಮುದ್ದೆನೇ ಮಾಡೋಣ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಬೆಳಗ್ಗೆದು ಅನ್ನ ಇತ್ತು, ಅದನ್ನೇ ಸ್ವಲ್ಪ ಮುದ್ದೆಗೆ ಹಾಕಿ ಸ್ವಲ್ಪ ಅನ್ನ ಮಡಗಿದ್ದೀನಿ ಅವನಿಗೆ. ಮುದ್ದೆ ತಿನ್ಕೊಂಡು ಅನ್ನ ತಿನ್ಕೊಂಡ್ಲೆ ಅಂತ. ಯಾಕಂದರೆ ಅವ್ನು ಬರೀ ಮುದ್ದೆ ತಿಂದ್ಬಿಟ್ಟಿರಲ್ಲ, ಅನ್ನನೂ ಬೇಕು ಜೊತೆಗೆ. ಅವನಿಗೆ ಪಾಪ ಈ ನಡುವಿಂದ ನಾನು ಮುದ್ದೆನೇ ಮಾಡಿಟ್ಟಿರಲಿಲ್ಲ, ನಾನು ತಿಂದಿರಲಿಲ್ವಲ್ಲ, ಹಂಗಾಗಿ ಅದಕ್ಕೆ ಮುದ್ದೆನೇ ಮಾಡೋಣ ಅಂತ. ಮುದ್ದೆ ಆದರೆ ಬೇಗ ಆಗೋಗ್ಬಿಡುತ್ತೆ ಅಂತ ಮುದ್ದೆ ಇಟ್ಟಿದ್ದೀನಿ. ಚಪಾತಿ ಏನಾದರೂ ಮಾಡೋಣ ಅಂದ್ಕೊಂಡೆ. ಈಗ ಚಪಾತಿ ಮಾಡೋಕ್ಕಾಗಲ್ಲ, ಟೈಮು ಈಗ ಕರೆಕ್ಟಾಗಿ ಟೈಮು 10 ಗಂಟೆ. ಈಗ ಯಾವಾಗ ಚಪಾತಿ ಮಾಡೋದು ನಾನು? ಅದಕ್ಕೇ ನಾನು ಸಾಕಾಗೋದಕ್ಕೂ ಇಷ್ಟೊತ್ತಿನಲ್ಲಿ ಚಪಾತಿ ಮಾಡೋಕ್ಕಾಗಲ್ಲ. ಟೈಮ್ ಇದ್ದರೆ ಮಾಡ್ಬೋದು, ಟೈಮ್ ಇರಲ್ವಲ್ಲ. ಪಾತ್ರೆ ಎಲ್ಲ ತೊಳ್ಕೊಂಡು ಕೆಲಸ ಎಲ್ಲ ಮಾಡಬೇಕಲ್ವ. ಅದಕ್ಕೇ ಚಪಾತಿ ಎಲ್ಲ ಮಾಡೋಕ್ಕಾಗಲಿಲ್ಲ. ಮುದ್ದೆನೇ ಮಾಡ್ಕೊಂಬಿಡೋಣ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ಅನ್ನ ಜಾಸ್ತಿ ಹಾಕಿರೋದಕ್ಕೆ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಅನ್ನನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಹಾಗಾಗಿ ಅದಕ್ಕೆ ಮುದ್ದೆ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಅಲ್ಲಿಗೂ ಮುದ್ದೆನೇ ತಗೊಂಡೋಗ್ಬೇಕು ಅಂತ ಇನ್ಮೇಲೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅನ್ನ 2 ಹೊತ್ತೂ ಯಾರಪ್ಪ ಅನಿಸುತ್ತೆ. ನನಗಂತೂ 1 ತಿಂಗಳಾಗಿತ್ತು ಸರಿಯಾಗಿ ನಮ್ಮ ಮನೇಲಿ ಮುದ್ದೆ ಮಾಡಿ. ನನಗಂತೂ ಬೇಜಾರಾಗೋಗಿತ್ತು. ಅನ್ನ ಅಂದ್ರೇ ನನಗೆ ಯಾಕೋ ಸ್ವಲ್ಪ ಆಗ್ತಿಲ್ಲ ಇತ್ತೀಚೆಗೆ, ಯಾಕೋ ಬೇಜಾರು. ಒಂಥರ ಅನ್ನ ತಿಂದರೆ, ನಾನು ಅವೆಲ್ಲ ಹೇಳಿದ್ದೀನಿ, ಅನ್ನ ತಿಂದರೆ ಏನೋ ಒಂಥರ ನಮ್ಮ ಸಮಾಧಾನವೇ ಆಗೋಲ್ಲ. ಮುದ್ದೆ ಅಂದರೆ ಸ್ವಲ್ಪ ತಿಂದರೆ, ಅದರಲ್ಲೂ ಬಸ್ಸಾರು ಮಾಡಿ ಮುದ್ದೆ ತಿಂದರೆ ಇನ್ನೂ ಚೆನ್ನಾಗಿರ್ತೈತೆ. ನಾನು ಇತ್ತೀಚೆಗೆ ಬಸ್ಸಾರು ಏನೂ ಮಾಡೋಕ್ಕಾಗಿಲ್ಲ, ಮಾಡಬೇಕು. ಏನು ಮಾಡೋದು, ಪರಿಸ್ಥಿತಿ ಆ ಥರ ಐತಿ ಇವಾಗ. ನಾನು ಎಲ್ಲನೂ ಹೇಳ್ಕೊಂಡ್ರೆ ಏನಪ್ಪ ಇದನ್ನೇ ಹೇಳ್ಕೊಂತಾರೆ ಅಂದ್ಕೊಂತೀರೇನೋ, ಅದಕ್ಕೋಸ್ಕರ ನಾನೇನೋ ಜಾಸ್ತಿ ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕಪ್ಪ ಅಂದರೆ ಕೆಲವೊಂದು ಹೇಳ್ಕೊಂಡ್ರೂ ಕಷ್ಟ, ಹೇಳ್ಕೊಂಡಿದ್ರು ಕಷ್ಟ. ಅದಕ್ಕೋಸ್ಕರ ಹೇಳ್ಕೊಂಡಂಗಿರೋದೇ ಒಳ್ಳೆಯದು. ಅದು ನಮ್ಮಲ್ಲೇ ಇರಲಿ ಅಲ್ವಾ, ಕಾಲ ಬಂದಾಗ ಹೇಳ್ಕೊಳೋದು ಅಂತ ಹೇಳಿ. ಅದಕ್ಕೆ ಟೈಮ್ ಬರಬೇಕು ಎಲ್ಲ ಹೇಳೋಕ್ಕೂ. ಅದಕ್ಕೋಸ್ಕರ ನಾನೇನು ಹೇಳಲ್ಲ. ನಾವು ಬಾಡಿಗೆ ಮನೇಲಿ ಇದ್ಕೊಂಡು ಜೀವನ ಮಾಡೋದು ಅಲ್ವಾ, ತಿಂಗ್ಳಿಗೆ ಒಂದ್ಸಲ ಸಂಬಳಗಳು ತಗೊಂಡು ಜೀವನ ಮಾಡೋದು ಎಷ್ಟು ಕಷ್ಟ ಇರ್ತೈತಲ್ವ. ನಂದು ಒಬ್ಳದೇ ಅಂತಲ್ಲ, ನಮ್ಮಂಥ ಎಷ್ಟೋ ಜನಗಳು ನಿಜವಾಗ್ಲೂ ಬಾಡಿಗೆ ಮನೆಗಿರೋರ್ದು ತುಂಬ ಕಷ್ಟ. ಬಾಡಿಗೆ ಮನೆಗಿರೋರ್ಗೇನು ತೊಂದರೆ ಇಲ್ಲ ಅಂತ ಜನಗಳು ಅಂದ್ಕೋಬೋದು. ಬಟ್ ಆದರೆ ಬಾಡಿಗೆ ಮನೆಯವ್ರಿಗೂ ತುಂಬ ಕಷ್ಟಗಳು ಇರ್ತವೆ. ಬಾಡಿಗೆ ಕಟ್ಟಬೇಕು, ತಿಂಗಳು ಬಂದರೆ ಅವ್ರೂ ಬಾಡಿಗೆ ಬಿಟ್ಟೇ ಹೊರ್ಗಡೆನೇ ಅಷ್ಟು ದುಡ್ಡುಗಳು ಕಟ್ತಿರ್ತಾರೆ. ಸಂಘಗಳು, ಚೀಟಿಗಳು, ಆಮೇಲೆ EMI ಲೋನ್ಗಳು, ಪ್ರತಿಯೊಂದು ಬಾಡಿಗೆ ಮನೆಯವರು ಕಟ್ತಿರ್ತಾರೆ. ಯಾಕಂದರೆ ಇದು ಕೆಲವು ಜನಕ್ಕೆ ಅರ್ಥ ಆಗೋದಿಲ್ಲ. ನಮ್ಮಂಥ ಎಷ್ಟೋ ಜನಗಳು ನಿಜವಾಗ್ಲೂ ಯಾವ ಥರ ಅಂದರೆ, ನಾನು ಎಲ್ಲೋ ಒಂದು ಕಡೆ ಒಬ್ಬರು ಲೇಡೀಸ್ನ ಮಾತಾಡಿಸ್ತಾ ನಿಂತಿದ್ದೆ. ಏನು ಕೆಲಸ ಮಾಡ್ತೀರಾ ನೀವು ಅಂತ ಅಂದೆ. ಅವ್ರಿಗೆ ಸ್ವಲ್ಪ ಕಣ್ಣು ಸ್ವಲ್ಪ ಇದ್ರ ಥರ, ಒಂದು ಕಣ್ಣು ಮೊಬ್ಬು, ಒಂದು ಕಣ್ಣು ಥರ ಇತ್ತು. ಮಾತಾಡಿಸ್ದೆ. ಅವ್ರು ಹೇಳ್ತಾಯಿದ್ರು, ಅಕ್ಕ ಬೆಂಗಳೂರಲ್ಲಿದ್ದೀವಿ, 8,000 ಬಾಡಿಗೆ, ಗಾರ್ಮೆಂಟ್ಸ್ಗೆ ಹೋಗ್ತೀನಕ್ಕ, 10 ವರ್ಷದಿಂದ ಅಲ್ಲೇ ಇದ್ದೀವಿ ಅಂತ ಅಂದರು. ನಾನು ನಿಜವಾಗ್ಲೂ ಬಾಡಿಗೆ 8,000 ಅಂದರು ಅವರು. ನಿಜವಾಗ್ಲೂ ಬೆಂಗಳೂರಲ್ಲಿ ಕಷ್ಟ ಅಲ್ವ ಜೀವನ ಮಾಡೋದು. ಆಮೇಲೆ ನಾನು 10 ವರ್ಷದಿಂದ ಇದ್ದಿರಲ್ಲ ಅಂದರೆ ಇನ್ನೇನು ಮಾಡೋದಕ್ಕ, ಮಗನ ಓದಿಸ್ಬೇಕು, ಮಗನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ದೀವಿ, ಮಗನ ಓದಿಸ್ಬೇಕು ಅಂತ ಅಂದರು. ನಿಜವಾಗ್ಲೂ ಬಾಡಿಗೆ ಮನೆಗಿರೋದು ಎಷ್ಟು ಕಷ್ಟ ಗೊತ್ತಾ. ಅದೇ ಒಂದು ಸ್ವಂತ ಮನೆ ಇದ್ದರೆ ಅಷ್ಟೇ ದುಡ್ಡು ಉಳಿಯುತ್ತಲ್ವ. ನಿಜವಾಗ್ಲೂ ಸ್ವಂತ ಮನೆ ಅಂತೂ ಮಾಡೋಕ್ಕಾಗಲ್ಲ, ಬಾಡಿಗೆ ಮನೆಯಲ್ಲೇ ಜೀವನ ಪೂರ್ತಿ ಸವಿಬೇಕಷ್ಟೆ.
ನಾವೇನಿಲ್ಲಿ ಸೇವ್ ಮಾಡೋಕ್ಕೆ ಹೋಗಲ್ಲ, ನಾವೇನಿಲ್ಲಿ ಏನು ಮಾಡೋಕ್ಕಾಗಲ್ಲ. ಬಟ್ ಇರೋವರೆಗೂ ಜೀವನವನ್ನು ಮಾಡ್ಬೋದು. ಕೂಡಿಡ್ತೀವಿ ಅನ್ನೋದು ಕನಸು, ಅದಂತೂ ಕನಸು. ಕೂಡಿಡೋಕ್ಕಂತೂ ಆಗಲ್ಲ. ಬಟ್ ಅನ್ಕೋಬೋದು ಕೂಡಿಡ್ತಾರೆ ಅಂತ, ಕೂಡಿಡೋಕ್ಕಂತೂ ಆಗಲ್ಲ. ಬರೋದೆಲ್ಲ ಬಾಡಿಗೆ ಕಟ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕಪ್ಪ ಅನ್ನಂಗೆ ಆಗುತ್ತೆ ಅಷ್ಟೇ. ಏನಪ್ಪ ಅಂದರೆ ಅದರಲ್ಲೂ ಮಕ್ಕಳನ್ನ ಏನಾದರೂ ಓದಿಸಿ ಅವ್ರಿಗೊಂದು ದಾರಿ ಮಾಡಿ ನಿಲ್ಲಿಸಿದ್ರೆ ಅದೊಂದು ಅಷ್ಟೇ ನಮಗೆ, ಇನ್ನೇನಿರಲ್ಲ. ಅಷ್ಟು ಬಿಟ್ಟರೆ ಮಕ್ಕಳನ್ನೊಂದು ಓದಿಸ್ತೀವಿ, ಅವ್ರಿಗೊಂದು ದಾರಿ ಮಾಡ್ತೀವಿ, ಅಷ್ಟು ಬಿಟ್ಟರೆ ನಾವು ಜೀವನ ಮಾಡೋದೊಂದು ಅಷ್ಟೇ, ಇನ್ನೇನಿಲ್ಲ. ಬಾಡಿಗೆ ಮನೆ ಅಂದರೆ ಅಂದ್ಕೋಬೋದು ಕೂಡಿಡ್ತಾರೆ, ಮಸ್ತಾಗಿ ದುಡಿತಾರೆ ಅಂತ. ಜೀವನ ಅಷ್ಟೇ ಕಷ್ಟ ಐತೆ. ಪ್ರತಿಯೊಂದೂ ರೈಟ್ ಇವಾಗ, ಪ್ರತಿಯೊಂದೂ ಬಾಡಿಗೆ ಮನೆಗಳು ರೈಟೇನೆ. ಬಾಡಿಗೆ ಮನೆಗಳು ಏನು ಬಾಡಿಗೆ ಏನು ಕಮ್ಮಿ ಸಿಗೋಲ್ಲ. ತುಮಕೂರಲ್ಲೂ ಏನು ಕಮ್ಮಿ ಸಿಗೋಲ್ಲ, ಬೆಂಗಳೂರಲ್ಲೂ ಏನು ಕಮ್ಮಿ ಸಿಗೋಲ್ಲ. ಎಲ್ಲ ಕಡೆಗೂ ಬಾಡಿಗೆ ಜಾಸ್ತಿಯೇ. ಹಂಗಾಗಿ ಯಾರು ಏನು ಕಮ್ಮಿ ಕೊಡೋಲ್ಲ ಬಾಡಿಗೆಗಳು, ಎಲ್ಲ ಜಾಸ್ತಿಯೇ ಮಾಡೋದು ಬಾಡಿಗೆನ. ಹಂಗಾಗಿ ಯಾರು ಬಡವರು, ನೀವು ಕೂಲಿ ಮಾಡ್ಕೊಂಡು ತಿನ್ನೋರು ನೀವು ಇಷ್ಟೇ ಕೊಡಿರಿ ಅಂತ ಯಾರೂ ಅನ್ನೋದಿಲ್ಲ. ಅವ್ರ ಮನ್ಸಿಗೆ ಅವ್ರು ನಾವು ಮನೆ ಕಟ್ಸಿಲ್ವ, ಬಂಡವಾಳ ಹಾಕಿಲ್ವ ಅಂತ ಅವ್ರು ಬಾಡಿಗೆ ತಗೊಂತಾರೆ. ಅಂಥದ್ರಲ್ಲಿ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಹೊಟ್ಟೆ ಬೆನ್ನು ತೋರಿಸ್ತೀವಿ ಅಂದ್ರೂ ಯಾರೂ ಈಗಿನ ಕಾಲದಲ್ಲಿ ಅಯ್ಯೋ ಪಾಪ ಅನ್ನೋಂಥ ಜನ ಇಲ್ಲ. ಬಾಡಿಗೆ ಮನೆ ಓನರ್ ಆಗಿರ್ಬೋದು, ಇಲ್ಲ ಹೊರ್ಗಡೆ ಆಗಿರ್ಬೋದು, ಯಾರೂ ಇರೋಲ್ಲ. ನಾನು ಇಂಥವು ಎಷ್ಟೋ ಕೇಳ್ತಿರ್ತೀನಿ ನಿಜವಾಗ್ಲೂ. ಒಂದೊಂದ್ಸಲಿ ಎಷ್ಟೋ ಜನ ನಮ್ಮಂಥವ್ರು, ನಾನು ಒಬ್ಬಳೇ ಅಂತಲ್ಲ, ನಮ್ಮಂಥವ್ರು ಕೋಟೆ ಲಕ್ಷಾಂತರ ಜನ ಕಷ್ಟಪಡ್ತಾರೆ ನಿಜವಾಗ್ಲೂ. ಕಷ್ಟ ಐತೆ ಜೀವನ. 8:30 9 ಗಂಟೆಗೆ ಮನೆಗೆ ಬಂದು ಮಾಡ್ಕೊಂಡು ಊಟ ಮಾಡಿ ಹೋಗಲೇಬೇಕು, ದುಡಿಲೇಬೇಕು. ದುಡಿಲಿ ಅಂದ್ರೆ ವಿಧಿ ಇಲ್ಲ. ಇದು ದುಡಿದಂಗೆ ಮನೇಲಿ ಕೂತ್ಕೊಂಡು ಗಂಡದಿರಿಗೆ ಬಾಯಿಗೆ ಬಂದಂಗೆ ಬೈಕೊಂಡು ಗಂಡದಿರ ಹತ್ರ ದಬ್ಬಾಳಿಕೆ ಮಾಡ್ಕೊಂಡು ತಿಂತಾರಲ್ಲ, ಅಂಥ ಹೆಣ್ಮಕ್ಳು ನೋಡ್ಬೇಕು ಈ ವಿಡಿಯೋಗಳ್ನ. ನಿಜವಾಗ್ಲೂ ಆಚೆಗಡೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಹೆಣ್ಮಕ್ಳುಗಳು. ಅಂಥ ಹೆಣ್ಮಕ್ಳಿಗೆ ನಿಜವಾಗ್ಲೂ ಧನ್ಯವಾದನ ಹೇಳ್ತೀನಿ ನಾನು. ಎಷ್ಟೋ ಜನ ಹೆಣ್ಮಕ್ಳುಗಳು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಎಷ್ಟೋ ಲಕ್ಷಾಂತರ ಜನ ಕಷ್ಟಪಡ್ತಾರೆ. ಕೆಲವೊಂದು ಹೆಣ್ಮಕ್ಳುಗಳ್ಗೆ ಅದು ಅರ್ಥ ಆಗೋದಿಲ್ಲ. ಅವ್ರಿಗೇನಿದ್ರು ಏನು ಅಂದರೆ ಉಂಡೆನೋ ತಂದಾಕಿದ್ದೆಲ್ಲ ತಿನ್ಕೊಂಡು ಮನೇಲಿರ್ಬೇಕು ಅಷ್ಟೇ ಅವ್ರ ಜೀವನ.